ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಒಳಗಡೆಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ವ್ಯಾಪಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸನ ಮಾಡ್ತಾ ಇದೆ. ಪ್ರತಿನಿತ್ಯ ಇವತ್ತು ಎಲ್ಲಂದರೆ ಅಲ್ಲಿ ಬೀದಿಯಲ್ಲಿರ್ತಕ್ಕಂಥ ವ್ಯಾಪಾರ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಜನರನ್ನು ಅವರ ಸ್ಥಳಗಳಿಂದ ತೆರವುಗೊಳಿಸುವಂಥದ್ದು ಅಥವಾ ಅವ್ರನ್ನ ಕಿತ್ತು ಬಿಸಾಕುವಂಥದ್ದು ಕೆಲಸ ಮಾಡ್ತಾ ಇದೆ. ಅಸಲಿಗೆ ಅವರ ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನು ಬೀದಿಗೆ ಬಿಸಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು CPM ಪಕ್ಷ ಆರೋಪ ಮಾಡೋದು. ಈ ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂಥ ಕಾರಣ ಆದರೂ ಏನಿದೆ ಇದರೊಳಗಡೆಯಲ್ಲಿ? ಸುಪ್ರೀಂ ಕೋರ್ಟ್ ಹೇಳಿದೆ, ಬೀದಿ ಬದಿಯಲ್ಲಿ ಅಥವಾ ಫುಟ್ಪಾತ್ಗಳಲ್ಲಿ ಪಾದಚಾರಿ ರಸ್ತೆಗಳಲ್ಲಿ ಓಡಾಡುವಂಥ ಜನಕ್ಕೆ ಅಲ್ಲಿ ಸ್ಥಳಾವಕಾಶ ಇರಬೇಕು, ಪಾದಚಾರಿ ಮಾರ್ಗಗಳನ್ನು ಮುಕ್ತಗೊಳಿಸಬೇಕು, ಪಾದಚಾರಿ ಮಾರ್ಗಗಳಲ್ಲಿ ಓಡಾಡೋದು ಆ ಜನರ ಮೂಲಭೂತ ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನುವಂಥ ಒಂದು ಅಂಶವನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಅಂಶದ ಬಗ್ಗೆ ಯಾವ ವಿವಾದವೂ ಇಲ್ಲ, ವಿರೋಧನೂ ಇರಬೇಕಾಗಿಲ್ಲ. ಅಸಲಿಗೆ ಫುಟ್ಪಾತ್ಗಳನ್ನು ಸರಿಯಾದ ರೀತಿಯಲ್ಲಿ ಜನ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ CPM ಪಕ್ಷವು ಏನು ವಿರೋಧ ಮಾಡೋದಿಲ್ಲ. ಸಮಸ್ಯೆ ಇರೋದೇನಂತಂದರೆ, ಈಗ ಬೀದಿ ಬದಿ ವ್ಯಾಪಾರಿಗಳನ್ನು ಇದ್ದಕ್ಕಿದ್ದಾಗೆ ಹೇಗಂದರೆ ಹಾಗೆ ಎಲ್ಲಂದರೆ ಅಲ್ಲಿ ತೆರವುಗೊಳಿಸುವಂಥದ್ದು, ಮನಸ್ಸಿಗೆ ಬಂದಾಗ ತೆರವುಗೊಳಿಸುವಂಥದ್ದು, ಯಾರೋ ಏನೋ ಕಿರುಕುಳ ಕೊಡೋ ಕಾರಣಕ್ಕಾಗಿ ತೆರವುಗೊಳಿಸುವಂಥದ್ದು, ಅವ್ರಿಗೆ ಯಾವುದೇ ಮುನ್ಸೂಚನೆ ಕೊಡದೆ ತೆರವುಗೊಳಿಸುವಂಥದ್ದು, ಈ ರೀತಿ ಮಾಡುವಂಥದ್ದು ಸರಿಯಾದ ವಿಧಾನ ಅಲ್ಲ ಅನ್ನುವಂಥದ್ದನ್ನು CPM ಪಕ್ಷ ಹೇಳಲಿಕ್ಕೆ ಬಯಸ್ತದೆ. ಅಸಲಿಗೆ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಲಕ್ಷಾಂತರ ಜನ ಯಾರಿದ್ದಾರೆ, ಅವ್ರಿಗೆ ಯಾವ ರಕ್ಷಣೆಯೂ ಇಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ನಾವು. ಅವರಿಗೆ ಸರ್ಕಾರದ ರಕ್ಷಣೆ ಇಲ್ಲ, ಸ್ವಂತ ಆಸ್ತಿಗಳಿರೋದಿಲ್ಲ, ಸಂಪನ್ಮೂಲಗಳಿರೋದಿಲ್ಲ. ಅಂಥ ಕಾರಣಕ್ಕಾಗಿ ಬೇರೆ ದಾರಿನೇ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಬೀದಿ ವ್ಯಾಪಾರಗಳನ್ನು ಮಾಡಿಕೊಂಡು ತಮ್ಮ ಬದುಕನ್ನು ತಮ್ಮ ಪಾಡಿಗೆ ತಾವು ಸ್ವಯಂ ಆಗಿ ಅವರು ಬದುಕೊಳ್ತಾ ಬರ್ತಿದ್ದಾರೆ. ಅವರ ಬದುಕುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ಅಷ್ಟೇ ಮುಖ್ಯ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈ ಕಾರಣಕ್ಕಾಗಿಯೇ 2014ರಲ್ಲಿ ಸ್ವತಃ ಇದೇ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಕೇಂದ್ರದಲ್ಲಿದ್ದಂಥ UPA 2 ಸರ್ಕಾರ ಏನಿದೆ, ಒಂದು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಅಂತೇಳಿ ಜಾರಿ ಮಾಡಿದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೆನಪಿಸ್ಕೋಬೇಕು ಅಂತೇಳಿ ನಾನು CPM ಪಕ್ಷ ಕೇಳೋದಕ್ಕೆ ಬಯಸ್ತದೆ. ಈ ಕಾಯ್ದೆ ಏನು ಹೇಳ್ತದೆ, ಅಸಲಿಗೆ ಬೀದಿ ಬದಿ ವ್ಯಾಪಾರಿಗಳ ಹಕ್ಕನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಒಂದು ಮುಖ್ಯವಾಗಿ ಹೇಳ್ತದೆ. ಹಾಗೆಯೇ ಬೀದಿ ವ್ಯಾಪಾರವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತದೆ. ಹಾಗೆಯೇ ಬೀದಿ ಬದಿ ವ್ಯಾಪಾರ ಮಾಡುವಂಥ ಅವರ ಹಕ್ಕೇನಿದೆ ಅದು ಮೂಲಭೂತ ಹಕ್ಕು ಅಂತೇಳಿ ಕೂಡ ಈ ಕಾಯ್ದೆ ಪ್ರತಿಪಾದನೆ ಮಾಡ್ತದೆ. ಆ ಕಾರಣಕ್ಕಾಗಿಯೇ ಈ ಕಾಯ್ದೆ ಒಳಗಡೆಯಲ್ಲಿ ಬೀದಿಗಳಲ್ಲಿ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳನ್ನು ಸರಿಯಾದ ರೀತಿಯಲ್ಲಿ ಅವರ ಹಕ್ಕನ್ನು ಕಾಪಾಡಬೇಕು ಅನ್ನೋದು ಒಂದು, ಮತ್ತು ಬೀದಿ ವ್ಯಾಪಾರವನ್ನು ನಿಯಂತ್ರಣ ಮಾಡಿ ಸುಸೂತ್ರವಾಗಿ ವ್ಯಾಪಾರ ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ನಿಯಮಗಳನ್ನು ರೂಪಿಸಬೇಕು ಅಥವಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಕೂಡ ಕಾಯ್ದೆ ಹೇಳ್ತದೆ. ಆ ಮುಖಾಂತರವಾಗಿ ಬೀದಿ ವ್ಯಾಪಾರಿಗಳ ಬದುಕನ್ನು ರಕ್ಷಣೆ ಮಾಡಬೇಕು, ಅವರ ವ್ಯಾಪಾರವನ್ನು ನಿಯಂತ್ರಣ ಮಾಡಬೇಕು. ಹಾಗೆಯೇ ಫುಟ್ಪಾತ್ಗಳಲ್ಲಿ ಮತ್ತೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರ ಓಡಾಟದ ಮತ್ತೊಂದು ಮೂಲಭೂತ ಹಕ್ಕೇನಿದೆ ಅದನ್ನು ಕೂಡ ಕಾಪಾಡೋಕ್ಕಾಗಬೇಕು ಅನ್ನೋಂಥ ಅರ್ಥದಲ್ಲಿ ಈ ಕಾಯ್ದೆ ಪ್ರತಿಪಾದನೆ ಮಾಡಿದೆ. ಈ ಹಿನ್ನೆಲೆ ಒಳಗಡೆಯೇ ಈ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಅಂತೇಳಿ 2014ರಲ್ಲಿ ಏನು ಬಂತು, ಭಾಳ ಸ್ಪಷ್ಟವಾಗಿ ಏನು ಹೇಳ್ತದೆ, ಬೀದಿ ಬದಿ ವ್ಯಾಪಾರಿಗಳು ಅಂತ ಯಾರಿದ್ದಾರೆ ಅವರನ್ನು ಸಮೀಕ್ಷೆ ಮಾಡಬೇಕು. ಎಲ್ಲ ಈ ಸ್ಥಳೀಯ ಆಡಳಿತ ಇವೇನಿದ್ದಾವೆ ಸಂಸ್ಥೆಗಳೇನಿದ್ದಾವೆ, ಅದು ಕಾರ್ಪೊರೇಷನ್ ಇರ್ಬೋದು, ಬೇರೆ ಬೇರೆ ಹಂತದ ಮುನ್ಸಿಪಾಲಿಟಿಗಳಿರ್ಬೋದು, ಇತರೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಇವೆಲ್ಲವೂ ಕೂಡ ಆಯಾ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳೇನಿದ್ದಾರೆ ಅವರನ್ನು ಸಮೀಕ್ಷೆ ಮಾಡಬೇಕು ಅಂತೇಳಿ ಹೇಳ್ತದೆ. ಸಮೀಕ್ಷೆ ಮಾಡಿದ ನಂತರದಲ್ಲಿ ಅವರಿಗೆ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಹಕ್ಕನ್ನು ಅದಕ್ಕೆ ಪ್ರಮಾಣ ಪತ್ರವನ್ನು ಕೊಡಬೇಕು. ಹಾಗೇನೇ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡ್ಗಳನ್ನು ಕೊಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ವೆಂಡಿಂಗ್ ಝೋನು, ನಾನ್ ವೆಂಡಿಂಗ್ ಝೋನ್ ಅಂತೇಳಿ ನಿರೂಪಿಸಬೇಕು, ಅದನ್ನು ತೀರ್ಮಾನ ಮಾಡಬೇಕು. ಅಂದರೆ ಎಲ್ಲಿ ವ್ಯಾಪಾರ ಮಾಡಬೇಕು ಬೀದಿ ಬದಿ ವ್ಯಾಪಾರ, ಎಲ್ಲಿ ಬೀದಿ ಬದಿ ವ್ಯಾಪಾರ ಮಾಡಬಾರ್ದು ಅನ್ನೋಂಥ ಒಂದು ನಿರ್ದಿಷ್ಟ ಸ್ಥಳಗಳನ್ನು ಗುರುತಿಸಬೇಕು. ಅದರ ಆಧಾರದ ಒಳಗಡೆಯಲ್ಲಿ ಅವರು ಸ್ಥಳೀಯ ಆಡಳಿತಕ್ಕೆ ಬೇಕಾಗಿದ್ದರೆ ಸ್ವಲ್ಪ ಮಟ್ಟಿನ ತೆರಿಗೆಯನ್ನು ಕೊಡೋ ರೀತಿಯ ಒಳಗಡೆಯಲ್ಲಿ ಅವರಿಗೆ ವಿಧಿಸಿ ನಿರ್ದಿಷ್ಟ ಸ್ಥಳಗಳನ್ನು ಗುರುತಿಸಿ ಅವರಿಗೆ ಐಡೆಂಟಿಟಿ ಕಾರ್ಡ್ಗಳನ್ನು ಕೊಟ್ಟು ಬೀದಿ ವ್ಯಾಪಾರದ ಪ್ರಮಾಣ ಪತ್ರವನ್ನು ಕೊಟ್ಟು ಅದನ್ನು ಸುವ್ಯವಸ್ಥಿತಗೊಳಿಸಬೇಕು ಮತ್ತು ನಿಯಂತ್ರಿಸಬೇಕು ಅಂತೇಳಿ ಈ ಕಾಯ್ದೆ ಹೇಳ್ತದೆ. ಮತ್ತು ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸ್ಟ್ರೀಟ್ ವೆಂಡಿಂಗ್ ಕಮಿಟಿಯನ್ನು ಮಾಡಬೇಕು ಅಂತ ಹೇಳ್ತದೆ. ಹೀಗಾಗಿ ವ್ಯಾಪಾರಸ್ಥರ ಕಮಿಟಿ ಏನಿದೆ ಪ್ರತಿ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಮಾಡಬೇಕು ಅನ್ನುವಂಥದ್ದು, ಅದರ ಮುಖಾಂತರವಾಗಿಯೇ ಇವೆಲ್ಲವನ್ನು ನಿಯಂತ್ರಣ ಮಾಡಬೇಕು. ಮತ್ತು ಈ ಸ್ಟ್ರೀಟ್ ವೆಂಡರ್ಸ್ ಕಮಿಟಿ ಅಂತ ಏನಿರ್ತದೆ ಇದರೊಳಗಡೆಯಲ್ಲಿ 40% ಶೇಕಡ ಬೀದಿ ಬದಿ ವ್ಯಾಪಾರಿಗಳಿರಬೇಕು ಅಂತೇಳಿ ಈ ಕಾಯ್ದೆ ಹೇಳ್ತದೆ.
ನಾವು ರಾಜ್ಯ ಸರ್ಕಾರಕ್ಕೆ ಕೇಳೋದಿಷ್ಟೇನೆ, ನೀವು ಇದ್ದಕ್ಕಿದ್ದಂಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತೇಳಿ ಯಾವ ಮುನ್ಸೂಚನೆಯೂ ಇಲ್ಲದೇನೆ ಬಡವರ ಬದುಕನ್ನು ಬೀದಿ ಪಾಲು ಮಾಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋದು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಜಾರಿಗೆ ಮಾಡಿರ್ತಕ್ಕಂಥ ಈ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಏನಿದೆ 2014, ಅದರಲ್ಲಿ ಹೇಳಿರ್ತಕ್ಕಂಥ ಯಾವ ಅಂಶಗಳನ್ನು ನೀವು ಇವತ್ತು ಅನುಸರಿಸ್ತಾ ಇದ್ದೀರಿ? ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನು ರಕ್ಷಣೆ ಮಾಡಬೇಕು ಅನ್ನೋಂಥದ್ದನ್ನು ಈ ಕಾಯ್ದೆ ಹೇಳ್ತದೆ, ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಈ ಕಾಯ್ದೆ ಹೇಳ್ತದೆ. ಅದಕ್ಕೆ ಬೇಕಾದಂಥ ಮಾನದಂಡಗಳನ್ನು ರೂಪಿಸಿದೆ. ಕರ್ನಾಟಕದಲ್ಲೂ ಅದನ್ನು ಜಾರಿ ಮಾಡಿದ್ದೇವೆ ಈಗಾಗಲೇ ಹಿಂದೆ ಹಲವಾರು ಸಂದರ್ಭಗಳ ಒಳಗಡೆಯಲ್ಲಿ. ಈಗ ಸುಪ್ರೀಂ ಕೋರ್ಟ್ನ ಆದೇಶದ ನೆಪದಲ್ಲಿ ಒಳಗಡೆಯಲ್ಲಿ ನೀವು ಈ ಕಾಯ್ದೆಯ ಎಲ್ಲ ಅಂಶಗಳನ್ನು ಮರೆಮಾಚಿ ಏಕಾಏಕಿ ಬೀದಿ ಬದಿ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದ್ರೆ ಅವ್ರ ಬದುಕು ಏನಾಗಬೇಕು ಅನ್ನೋಂಥ ಪ್ರಶ್ನೆಯನ್ನು ನಾವು ಕೇಳಕ್ಕೆ ಬಯಸುವಂಥದ್ದು. ಆದ್ದರಿಂದಾಗಿ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಆತುರದಲ್ಲಿ ಏಕಾಏಕಿ ಬೀದಿ ಬದಿ ವ್ಯಾಪಾರಿಗಳಂದರೆ ಬಡವರನ್ನು ಬೀದಿಗೆ ತಳ್ಳುವಂಥ ಕೆಲಸವನ್ನು ಕೈಬಿಟ್ಟು ಬದಲಿಗೆ ಒಂದು ಸಮಗ್ರವಾದಂಥ ಸಮೀಕ್ಷೆಯನ್ನು ಮಾಡಿ ಬೆಂಗಳೂರಿನ ಒಳಗಡೆಯಲ್ಲಿ ಎಲ್ಲ ಪ್ರದೇಶಗಳ ಒಳಗಡೆಯಲ್ಲಿ ಬೀದಿ ವ್ಯಾಪಾರ ಮಾಡ್ತಿರ್ತಕ್ಕಂಥ ಎಲ್ಲರ ಸಮೀಕ್ಷೆಗಳನ್ನು ನೀವು ಮಾಡಬೇಕು. ಸಮೀಕ್ಷೆಯ ನಂತರದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಅಂದಾಜು ಮಾಡಬೇಕು. ಅವರಿಗೆ ಪ್ರಮಾಣ ಪತ್ರಗಳನ್ನು ಕೊಡಬೇಕು, ಐಡೆಂಟಿಟಿ ಕಾರ್ಡ್ಗಳನ್ನು ಕೊಡಬೇಕು. ಒಂದೊಂದು ಪ್ರದೇಶದಲ್ಲೂ ಕೂಡ ಎಲ್ಲಿ ವೆಂಡಿಂಗ್ ಝೋನು, ನಾನ್ ವೆಂಡಿಂಗ್ ಝೋನು ಅಂತೇಳಿ ನೀವು ನಿರೂಪಿಸಬೇಕು, ಅದನ್ನು ಐಡೆಂಟಿಫೈ ಮಾಡಬೇಕು. ಅದನ್ನು ಸ್ಪಷ್ಟವಾಗಿ ನೀವು ಗುರುತಿಸಿದ್ರೆ ಮಾತ್ರನೇ ಅವಾಗ ಅದು ಅರ್ಥ ಆಗ್ತದೆ. ಜನಕ್ಕೂ ಇದನ್ನು ನೀವು ಪ್ರಚಾರ ಮಾಡಬೇಕು. ಮತ್ತು ಈ ರೀತಿ ತೀರ್ಮಾನ ಮಾಡುವಾಗ ಬೀದಿ ಬದಿ ವ್ಯಾಪಾರಿಗಳನ್ನು ಒಳಗೊಂಡಿರ್ತಕ್ಕಂಥ ಸ್ಟ್ರೀಟ್ ವೆಂಡರ್ಸ್ ಕಮಿಟಿಗಳನ್ನು ನೀವು ರಚನೆ ಮಾಡಬೇಕು. ಯಾವ ಅಂಶಗಳನ್ನು ನೀವು ಫಾಲೋ ಮಾಡ್ದೇನೆ ಅನುಸರಿಸ್ದೇನೆ ಏಕಾಏಕಿ ಬೀದಿಗೆ ತಳ್ಳುವಂಥ ಕೆಲಸ ಇದೆಯಲ್ಲ, ಇದು ಅಮಾನುಷ್ಯವಾದದ್ದು ಅನ್ನೋದನ್ನು ನಾವು ಹೇಳೋದಕ್ಕೆ ಬಯಸೋದು. ಈ ಹಿನ್ನೆಲೆ ಒಳಗಡೆಯಲ್ಲಿ ರಾಜ್ಯ ಸರ್ಕಾರ ಆ ಥರ ಮಾಡಬಾರ್ದು. ಈಗ ಮಾಡ್ತಿರ್ತಕ್ಕಂಥ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು. ಜೊತೆಗೆ ನೀವೇ ತಂದಿರತಕ್ಕಂಥ ಕಾಯ್ದೆ ಕೇಂದ್ರದಲ್ಲಿ UPA ಸರ್ಕಾರದಲ್ಲಿ ಆ ಕಾಯ್ದೆಯ ಪ್ರಕಾರ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಇದನ್ನು ನಿಯಂತ್ರಣಗೊಳಿಸಬೇಕು, ವ್ಯವಸ್ಥಿತಗೊಳಿಸಬೇಕು. ಆ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳ ಹಕ್ಕನ್ನು ರಕ್ಷಣೆ ಮಾಡಬೇಕು. ಅದೇ ರೀತಿಯಲ್ಲಿ ಇತರೆ ಸಾರ್ವಜನಿಕರ ಫುಟ್ಪಾತ್ ಓಡಾಟದ ಹಕ್ಕನ್ನು ಕೂಡ ರಕ್ಷಣೆ ಮಾಡಬೇಕು. ಇವೆಲ್ಲವೂ ಒಂದಕ್ಕೊಂದು ವಿರೋಧ ಅಂತೇಳಿ ಭಾವಿಸದೇನೆ ಪೂರಕವಾಗಿ ಸಮರ್ಥನೀಯವಾದಂಥ ರೀತಿಯ ಒಳಗಡೆಯಲ್ಲಿ ನೀವು ಇದನ್ನು ಅನುಸರಿಸಿ ಜಾರಿ ಮಾಡಬೇಕು ಅಂತೇಳಿ CPM ಪಕ್ಷ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತದೆ. ಅದಲ್ಲದೇ ನೀವು ಏಕಮುಖವಾಗಿ ಮನುಷ್ಯತ್ವವನ್ನೇ ಲೆಕ್ಕ ಇಟ್ಕೊಳ್ಳದೆ ಬಡವರ ಬಗ್ಗೆ, ಅವರ ಬದುಕಿನ ಬಗ್ಗೆ ಯಾವ ಯೋಚನೆಯನ್ನು ಮಾಡದೇನೆ ಈ ರೀತಿ ದುಂಡಾವರ್ತನೆ ರೀತಿ ಒಳಗಡೆಯಲ್ಲಿ ಅವರ ಬದುಕನ್ನು ಬೀದಿಗೆ ಹಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಮತ್ತು CPM ಪಕ್ಷ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ಇದನ್ನು ಮುಂದುವರಿಸಿದ್ದೇ ಆದರೆ ಭಾಳ ದೊಡ್ಡ ಪ್ರಮಾಣದ ಪ್ರತಿರೋಧಕ್ಕೆ ನೀವು ಸಿದ್ಧರಾಗಿರಬೇಕಾಗ್ತದೆ, ಅದನ್ನು ಎದುರಿಸಬೇಕಾಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ.